ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ನವ್ಯ ಮಿಥುನ್ ಯೂಟ್ಯೂಬ್ ಚಾನಲ್. ಇದು ನಮ್ಮನೆ ಗೌರಿ ಗಣೇಶ ಹಬ್ಬದ ಚಿಕ್ಕ ಮಿನಿ ವಿಡಿಯೋ ಅಂತಲೇ ಹೇಳ್ತೀನಿ. ಇದು ನಾನು ಗಣೇಶ ಹಬ್ಬದ ಸ್ಪೆಷಲ್ ವಿಡಿಯೋ. ಗೌರಿ ಹಬ್ಬದ ದಿನ ಕೆಲವೊಂದು ವೀಡಿಯೋಸ್ ಮಾಡ್ಕೊಂಡ್ವಿ, ಇನ್ನು ಕೆಲವೊಂದು ವೀಡಿಯೋಸು ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ನಾವು ಪೂಜೆ ಕೂತಿದ್ವಿ, ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಇದು ಗಣೇಶ ಹಬ್ಬದ ಸ್ಪೆಷಲ್ ವಿಡಿಯೋ. ನಾನು ಈ ಸತಿ ಗೌರಿ ಗಣೇಶ ಹಬ್ಬನ ನನ್ನ ತವರ ಮನೆಯಲ್ಲಿ ನಾನು ಈ ಸತಿ ಸೆಲೆಬ್ರೇಟ್ ಮಾಡಿದೆ. ಈ ಸತಿ ಗಣೇಶ ಹಬ್ಬಕ್ಕೆ ಅಪ್ಪ ದೇವ್ರಿಗೆ ಪೂಜೆ ಮಾಡ್ತಾಯಿದ್ರು ಗಣೇಶ ಹಬ್ಬದ ದಿನ. ಸೊ ದೇವ್ರಿಗೆ ಗರ್ಕೆ ಎಲ್ಲ ಇಟ್ಟು ಕ್ಲೀನಾಗಿ ಪೂಜೆ ಮಾಡಿದ್ರು. ಸ್ಪೆಷಲ್ಲಾಗಿ ಆರತಿ ಎಲ್ಲ ಆದಮೇಲೆ ನೈವೇದ್ಯಕ್ಕಂತೂ ವೆರೈಟಿ ಆಗಿತ್ತು. ನಾವು ಪೂಜೆ ಆಗೋಕ್ಕೆ ಕಾಯ್ತಾ ಇದ್ವಿ, ಬಿಕಾಸ್ ಬೇಗ ಹೊಟ್ಟೆ ಹಸಿತಾ ಇತ್ತು ಪೂಜೆ ಮಾಡ್ತಿದ್ರೆ. ಯಾವತ್ತಾದರೂ ವೆರೈಟಿಯಾಗಿದ್ದಾಗ ಕಣ್ಮುಂದೆ ಇದ್ದಾಗ ಎಲ್ರಿಗೂ ಹೊಟ್ಟೆ ಹಸು ಜಾಸ್ತಿ ಆಗುತ್ತೆ ಅಲ್ಲ. ಸೊ ಆವತ್ತಿನ ದಿನ ನಮಗೂ ಕೂಡ ಹೊಟ್ಟೆ ಹಸು ಜಾಸ್ತಿ ಆಗಿತ್ತು. ಆವತ್ತಿನ ದಿನ ಸ್ಪೆಷಲಾಗಿ ಅಮ್ಮ ಮಿನಿ ಇಡ್ಲಿ ಇರ್ಬೋದು, ಹಾಗೆ ಕೋಡ್ಬಳೆ, ಪುಳಿಯೋಗರೆ, ಹಾಗೆ ಮೋದಕಗಳನ್ನ, ಸೌತೆಕಾಯಿ, ಕೋಸಂಬರಿ ಪಲ್ಯ, ಹಾಗೆ ಹಾಲು ಒಬ್ಬಟ್ಟು, ಹಾಗೆ ಪಾಯಸಗಳು ಎಲ್ಲ ವೆರೈಟಿಯಾಗಿ ಮಾಡಿದರು. ಅದನ್ನು ನೋಡ್ತಾನೆ ನನಗೆ ಉಸ್ಲಿ ಎಲ್ಲ ನೋಡಿದ್ದೆ ತಿನ್ನಬೇಕು ಅನ್ನಿಸ್ತಾ ಇತ್ತು. ಬೇಗನೆ ಪೂಜೆ ಆಗಿದ ತಕ್ಷಣ ಸೂಪರಾಗಿ ತಿಂಡಿ ಆಯಿತು. ತಿಂಡಿ ಆದಮೇಲೆ ಮಧ್ಯಾಹ್ನ ಊಟ ಕೇಳಬೇಕಾ, ಅದು ಸೂಪರಾಗಿತ್ತು. ಜೊತೆಗೆ ರಸಮ್ಮು ಎಲ್ಲ ಮಾಡಿದರು ಅಮ್ಮ. ಎಲ್ಲ ಆದ ನಂತರ ಅಮ್ಮ ಅವತ್ತಿನ ದಿನ ನನಗೆ ಬಾಗಿನ ಕೊಟ್ಟರು. ತವರ ಮನೆಯ ಬಾಗಿನ ಅಂದರೆ ಎಲ್ಲರ ಫೇವ್ರೇಟ್ ಅಲ್ಲ. ಸೊ ನಮ್ಮಮ್ಮ ಕೂಡ ನನಗೆ ತವ್ರ ಮನೆಯಿಂದ ಬಾಗಿನ ಕೊಟ್ಟರು. ಬಾಗಿನದ ಜೊತೆಗೆ ಅಮ್ಮ ಸ್ಪೆಷಲಾಗಿ ಸೀರೆ ಕೂಡ ಕೊಟ್ಟರು. ತುಂಬಾ ಚೆನ್ನಾಗಿದೆ ರೇಷ್ಮೆ ಸೀರೆ. ಸೊ ಅದನ್ನು ಹಾಕಿದಾಗ ನೆಕ್ಸ್ಟ್ ವೀಡಿಯೋ ತೋರಿಸ್ತೀನಿ. ಹಾಗೆ ನಾವು ಅವತ್ತು ಬಾಗಿನ ಕೊಡಬೇಕಾದ್ರೆ ನಮ್ಮಮ್ಮ ಮುತ್ತೈದೆ ಬಾಗಿನ ತಗೋ, ಸಾವಿತ್ರಿ ಬಾಗಿನ ಕೊಡು ಅಂತ 3 ಸತಿ ಹೇಳಿ ಬಾಗಿನ ಕೊಟ್ಟರು. ಬಾಗಿನದ ಜೊತೆಗೆ ಇನ್ನೂ ಸ್ಪೆಷಲಾಗಿ ಅಮ್ಮ ನನ್ನ ಫೇವ್ರೇಟ್ ಡೈರಿ ಮಿಲ್ಕ್ ಸಿಲ್ಕ್ ಚಾಕ್ಲೇಟ್ ಕೂಡ ಕೊಟ್ಟರು. ನನಗಂತೂ ತುಂಬಾ ಖುಷಿ ಆಯಿತು. ಅದಾದ ನಂತರ ನಾವು ಮನೆಯೆಲ್ಲ ಪೂಜೆ ಆದಮೇಲೆ ಗಣಪತಿ ನೋಡೋಕ್ಕೆ ಅಂತ ಒಂದು ರೌಂಡ್ ಹೋದ್ವಿ ನಮ್ಮ ಹಾಸನದಲ್ಲಿ. ಮೊದಲನೇದಾಗಿ ನಾವಿದ್ದಿದ್ದು ಏರಿಯಾದಲ್ಲಿ ಹೋದಾಗ ಫುಲ್ಲು ಲೈಟಿಂಗ್ಸ್ ಹಾಕಿದ್ರು. ಎಲ್ಲ ಕಡೆ ಸುತ್ತಮುತ್ತಲು ಪೂರ್ತಿ ಲೈಟಿಂಗ್ಸ್ ಹಾಕಿ ಸೂಪರಾಗಿ ನಮ್ಮ ಗಣಪತಿನ ಕೂರಿಸಿದ್ರು. ತುಂಬಾ ಚೆನ್ನಾಗಿತ್ತು. ದೇವ್ರ ಪೂಜೆ ಎಲ್ಲ ಆದಮೇಲೆ ನಾವಲ್ಲಿಂದ ಹೊರಟ್ವಿ. ಅದಾದ ನಂತರ ನಾವು ಈ ಸತಿ ಮೊದಲು ಹೋಗಿದ್ದು ಗಣಪತಿ ಪೆಂಡಾಲ್ಗೆ. ಹಾಸನದ ಫೇಮಸ್ ಮಹಾರಾಜ ಅಂತಲೇ ಹೇಳ್ಬೋದು ನಮ್ಮ ಹಾಸನದ ಗಣಪತಿ ಪೆಂಡಾಲ್. ಅಲ್ಲಿ ಪ್ರತಿದಿನ ಹೊಸ ಪ್ರೋಗ್ರಾಮ್ಸ್ ಇರುತ್ತೆ. ಹಾಗೆ ಇದು ನೋಡ್ತಾ ಇದ್ದೀರಲ್ಲ, ಇದು ಗಣಪತಿ ಪೆಂಡಾಲಲ್ಲಿ ಇರುವಂತಹ ನಮ್ಮ ಗಣೇಶ, ಹಾಗೆ ಗೌರಿ ಇದು. ಹಾಗೆ ಅಲ್ಲಿ ನಾವು ಕ್ಯೂ ಅಲ್ಲಿ ಹೋಗ್ಬೇಕಾದ್ರೆ ಎದುರುಗಡೆಗೆ ಸ್ಟೇಜ್ ಇದೆ. ಸ್ಟೇಜಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಪ್ರತಿದಿನ ಒಂದಿನ ಗಾಯನ ಇರ್ಬೋದು, ಒಂದಿನ ನಾಟಕಗಳಿರ್ಬೋದು, ಒಂದಿನ ಭರತನಾಟ್ಯ. ಸೊ ನಾವು ಇವತ್ತು ಹೋದಾಗ ನಮಗಲ್ಲಿ ಭರತನಾಟ್ಯ ಮಾಡ್ತಾಯಿದ್ರು. ಸೊ ನೋಡ್ತಾ ಇದ್ದೀರಾ, ಅಲ್ಲಿಂದ ಯಾವುದೋ ಒಂದು ಶಾಲೆಯವರು ಇರ್ಬೋದು, ಒಂದು ಅಕಾಡೆಮಿಯಿಂದ ಬಂದು ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಭರತನಾಟ್ಯ ಮಾಡ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು. ನಾವು ಕುತ್ಕೊಳ್ಬೇಕಾದ್ರೂ ಪ್ರೋಗ್ರಾಮ್ಸ್ನ ನೋಡ್ಬೋದು. ಎಷ್ಟೊತ್ತಾದರೆ ಅಷ್ಟೊತ್ತು ತುಂಬ ಚೆನ್ನಾಗಿ ಕಾಲ ಕಳೀಬೋದು ಅಲ್ಲಿ. ಹಾಗೆ ಆ ಡ್ಯಾನ್ಸ್ಗಳೆಲ್ಲ ನೋಡಿ ನಮಗಂತೂ ತುಂಬಾ ಖುಷಿ ಆಯಿತು. ಅದಾದ ನಂತರ ನಾವಿದೆಲ್ಲ ಕಂಪ್ಲೀಟ್ ಆದಮೇಲೆ ನಾವು ಹೊರಟ್ವಿ. ನಾವು ಕಲಾಭವನಲ್ಲಿ ಹೊಸದಾಗಿ ಏನಪ್ಪ ಇತ್ತು ಅಂತ ಪಂಚಜನ್ಯ ಹಿಂದೂ ಗಣಪತಿ ಇಟ್ಟಿದ್ರು RSS ಅವ್ರ ಕಡೆಯಿಂದ. ಸೊ ಆ ಗಣಪತಿನೂ ಎಷ್ಟು ಮುದ್ದಾಗಿತ್ತು ಅಂದರೆ ನೋಡ್ತಾನೇ ಇರಬೇಕು ಅನ್ನಿಸ್ತಾ ಇತ್ತು. ಸೊ ನಾವು ಅಲ್ಲಿ ಕೂಡ ಹೋಗಿ ದರ್ಶನ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು ಪಂಚಜನ್ಯ ಗಣಪತಿ, ಹಾಗೆ ಗೌರಮ್ಮ ಕೂಡ. ಸೊ ಇದು ನೋಡ್ತಾ ಇದ್ರೆ ಇದಕ್ಕೆ ಜಾಸ್ತಿ ಪೇಂಟ್ ಏನೂ ಇಲ್ಲ, ನ್ಯಾಚುರಲ್ ಆಗಿ ಗಣಪತಿ ತುಂಬಾ ಕ್ಯೂಟಾಗಿತ್ತು ಅಂತ ಹೇಳಿ. ನಿಮಗೆ ನೆನಪಿದೆಯಾ, ನಾವೆಲ್ಲ ಚಿಕ್ಕವರಾಗಿದ್ದಾಗ 101 ಗಣಪತಿ ನೋಡಬೇಕು ಅಂತ ಮನೆಗೆ ಹೋಗಿ ಅಕ್ಷತೆಗಳನ್ನ ತೊಗೊಂಡೋಗಿ ಹಾಕ್ತಾ ಇದ್ವಿ. ದೇವರಿಗೆ ನಮಸ್ಕಾರ ಬರ್ಬೇಕಾದ್ರೆ ಎಲ್ಲರೂ ನಮಗೆ ದೇವ್ರಿಗೆ ಅಂತ ಮಾಡಿರೋ ನೈವೇದ್ಯ ಇರ್ಬೋದು, ಸ್ವೀಟ್ಸು, ಚಾಕ್ಲೇಟ್ಸ್, ಈ ರೀತಿ ಎಲ್ಲ ವೆರೈಟೀಸ್ ಕೊಡೋರು. ನಾವು ತಿನ್ಕೊಂಡು ಕುಣ್ಕೊಂಡು ತುಂಬಾ ಖುಷಿ ಪಡ್ತಾ ಇದ್ವಿ. ಸೊ ಈ ಮೆಮೊರಿ ನಿಮಗೂ ಇದೆಯಾ? ನೀವು ಕೂಡ ಗಣಪತಿ ಹಬ್ಬದಲ್ಲಿ ಹೀಗೆಲ್ಲ ಮಾಡಿದ್ರ? ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇದಾಗಿತ್ತು ನಮ್ಮ ಮನೆಯ ಗೌರಿ ಗಣೇಶ ಹಬ್ಬ. ಹೇಗಿತ್ತು ಕಮೆಂಟ್